ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ಟ್ರೀಮ್ ಟ್ಯಾರೋ. ಇವತ್ತಿನ ರೀಡಿಂಗ್ ಎಸ್ ಆರ್ ನೋ ರೀಡಿಂಗ್ ಆಗಿರುತ್ತೆ. ಯಾವುದಾದ್ರೂ ಒಂದು ಅಥವಾ ಮೂರು ಕ್ವಶನ್ನ ಕೂಡ ನೀವು ಕೇಳ್ಬೋದು. ಕ್ವಶನ್ನ ಚೂಸ್ ಮಾಡಿಕೊಂಡು ನೀವು ಕ್ರಿಸ್ಟಲ್ನ ಚೂಸ್ ಮಾಡ್ಕೊಳ್ಳಿ. ಇಲ್ಲಿ ನಾನಿಲ್ಲಿ 3 ಆಪ್ಷನ್ಸ್ನ ಇಟ್ಟಿದ್ದೀನಿ. ಫಸ್ಟು ಥಿಂಕ್ ಮಾಡಿ ಕ್ವಶನ್ ಥಿಂಕ್ ಮಾಡಿ, ಡೀಪ್ ಬ್ರೀತ್ ಮಾಡಿ, ಒಂದು 3 ಸರಿ ದೀರ್ಘ ಉಸಿರಾಟನ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ಒಂದು ಸ್ಟೋನ್ ಫಸ್ಟ್ ಕ್ವಶನ್ ಕೇಳ್ಕೊಳ್ಳಿ. ಅದಾದ ನಂತರ ಆ ಕ್ವಶನ್ಗೆ ಯಾವ ಕ್ರಿಸ್ಟಲ್ ಅಟ್ರ್ಯಾಕ್ಟ್ ಆಗ್ತಾಯಿದೆ ಅದನ್ನು ನೋಡ್ಕೊಳ್ಳಿ. ನಾನಿಲ್ಲಿ ಹತ್ತಿರದಿಂದ ಕ್ರಿಸ್ಟಲ್ನ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 3 ಕ್ರಿಸ್ಟಲ್ನ ಆಪ್ಷನ್ ಆಗಿ ತೊಗೊಂಡಿದ್ದೀನಿ. ಫೈಲ್ ನಂಬರ್ 1, 2, 3. ಫೈಲ್ ನಂಬರ್ 1 ಯೆಲ್ಲೋ ಕ್ರಿಸ್ಟಲ್ ಸಿಟ್ರಿನ್ನ ತೊಗೊಂಡಿದ್ದೀನಿ. ಫಸ್ಟ್ ಕ್ವಶನ್ನ ಥಿಂಕ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಕೆಂಡ್ ಒನ್ ಲ್ಯಾಪಿಸ್ ಲಜುಲಿ ಬ್ಲೂ ಸ್ಟೋನ್. ನೆಕ್ಸ್ಟ್ 3ನೇ ಆಪ್ಷನ್ ಆಗಿ ನಾನು ಕೊಟ್ಟಿರೋ ಕ್ರಿಸ್ಟಲ್ ರೋಸ್ ಕ್ವಾರ್ಟ್ಸ್. ಫಸ್ಟು ಥಿಂಕ್ ಮಾಡಿ, ಕ್ವಶನ್ಸ್ನ ಥಿಂಕ್ ಮಾಡಿ. 1, 2 ಅಥವಾ 3 ಕ್ವಶನ್ ಕೂಡ ಕೇಳ್ಬೋದು. ಥಿಂಕ್ ಮಾಡಿ ಕ್ರಿಸ್ಟಲ್ನ ಚೂಸ್ ಮಾಡ್ಕೊಳ್ಳಿ. ಒಂದೊಂದೇ ಕ್ವಶನ್ನ ಕೇಳಿ ನೀವು ಕ್ರಿಸ್ಟಲ್ನ ಚೂಸ್ ಮಾಡ್ಕೋಬೋದು. ಕ್ರಿಸ್ಟಲ್ನ ಚೂಸ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವಾಗ ಎಸ್ ಆರ್ ನೋ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಹಾಗೆಯೇ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಫೈಲ್ ಸಿಟ್ರಿನ್ನ ಯಾರೆಲ್ಲ ಚೂಸ್ ಮಾಡಿದ್ದೀರಾ, ಯೆಲ್ಲೋ ಕ್ರಿಸ್ಟಲ್ನ ಯಾರೆಲ್ಲ ಚೂಸ್ ಮಾಡಿದ್ದೀರಾ, ನಿಮ್ಮ ಪ್ರಶ್ನೆಗೆ ಉತ್ತರನ ನೋಡೋಣ. ಮನಸ್ಸಲ್ಲಿ ಥಿಂಕ್ ಮಾಡಿರೋ ಕ್ವಶನ್ಗೆ ಫಸ್ಟ್ ಕ್ವಶನ್ಗೆ ಆನ್ಸರ್ ಏನು ಬರುತ್ತೆ ಅಂತ ನೋಡೋಣ. ಮನಸ್ಸಲ್ಲಿ ಥಿಂಕ್ ಮಾಡ್ತಾಯಿರಿ ಕ್ವಶನ್ನ. ಫಸ್ಟ್ ಫೈಲ್ ಯಾರ್ಯಾರೆಲ್ಲ ಚೂಸ್ ಮಾಡಿದ್ದಾರೆ, ನಿಮ್ಮ ಪ್ರಶ್ನೆಗೆ ಉತ್ತರ ಯೂನಿವರ್ಸ್ ಕಡೆಯಿಂದ, ನೀವು ನಂಬಿರೋ ದೇವರಿಂದ ಏನು ಸಿಗ್ತಾ ಇದೆ ಅಂತ ನೋಡೋಣ. ಎಸ್ ಆರ್ ನೋ ನಿಮ್ಮ ಪ್ರಶ್ನೆಗೆ ಉತ್ತರ. ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಖಂಡಿತ ಎಸ್ ಅಂತ ಹೇಳ್ತೀನಿ. ಓಕೆ, ನೀವಿಲ್ಲಿ ತುಂಬ ಜನ ಏನು ಕೇಳಿದ್ದೀರಾ ಅಂದರೆ ಮನಿ ಬಗ್ಗೆ ಕೇಳಿದ್ದೀರಾ, ಹಾಗೆಯೇ ಪ್ರಾಪರ್ಟಿ ಬಗ್ಗೆ ಕೇಳಿರ್ಬೋದು, ಸೈಟ್ ಅಥವಾ ನ್ಯೂ ಜಾಬ್, ಫೈನಾನ್ಸ್ ಬಗ್ಗೆ ಕೇಳಿರ್ಬೋದು. ಹಾಗೆಯೇ ನಿಮ್ಮ ಪರ್ಸನ್ ಲಾಯಲ್ಲ, ಕಮಿಟ್ಮೆಂಟ್ ಕೊಡ್ತಾರಾ ಇಲ್ವಾ, ಈ ಥರ ನೀವು ಕ್ವಶನ್ ಕೂಡ ಕೇಳಿರ್ಬೋದು. ಅದೇನೇ ಕ್ವಶನ್ ಆಗಿರಲಿ ಎಸ್ ಅಂತ ಹೇಳ್ತೀನಿ. ಓಕೆ, ಹಾಗೆಯೇ ನಿಮ್ಮ ಕೆರಿಯರ್ನ ನೀವು ವ್ಯಾಲ್ಯೂ ಮಾಡಿ, ಹಾಗೆಯೇ ಸೇವಿಂಗ್ಸ್ ಬಗ್ಗೆ ಕೇಳ್ತಾ ಇದ್ದರೆ ಸೇವಿಂಗ್ಸ್ ಮಾಡ್ಬೋದಾ, ಇನ್ವೆಸ್ಟ್ ಮಾಡ್ಬೋದಾ ಅಂತ ನೀವು ಕೇಳ್ತಾ ಇದ್ದರೆ ಎಸ್ ಅಂತ ಹೇಳ್ತೀನಿ. ಹಾಗೆಯೇ ಪರ್ಸನ್ ಬಗ್ಗೆ ನೀವು ಕೇಳ್ತಾ ಇದ್ದರೆ ಖಂಡಿತ ಪರ್ಸನ್ ಒಳ್ಳೆಯವರ, ನಾನು ಕಮಿಟ್ಮೆಂಟ್ ಕೊಡ್ಬೋದಾ ಅವ್ರಿಗೆ ಅಂತ ಕೇಳ್ತಾ ಇದ್ದರೆ ಎಸ್, ಈ ಪರ್ಸನ್ ಲಾಯಲ್ ಇದ್ದಾರೆ, ನೀವು ಕಮಿಟ್ಮೆಂಟ್ ಕೊಡ್ಬೋದು. ಓಕೆ, ಇದೇ ರೀತಿ ನೀವೇನೇ ಕ್ವಶನ್ ಕೇಳಿರಿ, ನೀವು ಕೇಳಿರೋ ಕ್ವಶನ್ಗೆ ಆನ್ಸರ್ ಎಸ್ ಆಗಿರುತ್ತೆ. ಕಂಗ್ರ್ಯಾಚುಲೇಷನ್ಸ್. ಹಾಗೆಯೇ ಇಲ್ಲಿ ತುಂಬ ಜನ ಕಮಿಟ್ಮೆಂಟ್ ಕೊಡ್ತಾರಾ ಅಂತಲೂ ಕೇಳಿರ್ಬೋದು, ಅಥವಾ ಮ್ಯಾರೇಜ್ ಆಗುತ್ತಾ ಅಂತಲೂ ಕೇಳಿರ್ಬೋದು. ಈ ಒಂದು ಪರ್ಸನ್ ಜೊತೆಗೆ ಎಸ್ ಆಗೋ ಚಾನ್ಸ್ ತುಂಬ ಇದೆ. ಹಾಗೆಯೇ ಇನ್ನೂ ಕೆಲವರು ಪ್ರೆಗ್ನೆನ್ಸಿ ಬಗ್ಗೆನೂ ಕೇಳಿರೋ ಚಾನ್ಸಸ್ ಇದೆ. ಓಕೆ, ನೀವೇನೇ ಕ್ವಶನ್ ಕೇಳಿದರೂ ಕೂಡ ಎಸ್ ಅಂತ ಹೇಳ್ತೀನಿ. ಈ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ. ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಸ್ಕ್ರೀನ್ ಮೇಲ್ಗಡೆ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ರೀಡಿಂಗ್ನ ನೀವು ಬುಕ್ ಮಾಡ್ಕೋಬೋದು. ನೆಕ್ಸ್ಟ್ ಸೆಕೆಂಡ್ ಫೈಲ್ ಲ್ಯಾಪಿಸ್ ಲಜುಲಿ ಯಾರೆಲ್ಲ ಚೂಸ್ ಮಾಡಿದ್ದೀರಾ, ಬ್ಲೂ ಸ್ಟೋನ್ನ ಯಾರೆಲ್ಲ ಚೂಸ್ ಮಾಡಿದ್ದೀರಾ, ನಿಮ್ಮ ಒಂದು ಕ್ವಶನ್ಗೆ ಸೆಕೆಂಡ್ ಕ್ವಶನ್ ನೀವೇನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಆ ಒಂದು ಕ್ವಶನ್ಗೆ ಎಸ್ ಆರ್ ನೋ ರೀಡಿಂಗ್ನ ಮಾಡೋಣ. ಕ್ವಶನ್ನ ಥಿಂಕ್ ಮಾಡ್ತಾ ಕೇಳ್ಕೊಳ್ಳಿ ಯೂನಿವರ್ಸ್ಗೆ. ಸೆಕೆಂಡ್ ಫೈಲ್ ಯಾರೆಲ್ಲ ಚೂಸ್ ಮಾಡಿದ್ದೀರಾ, ನಿಮ್ಮ ಒಂದು ಪ್ರಶ್ನೆಗೆ ಎಸ್ ಆರ್ ನೋ ರೀಡಿಂಗ್ನ ನೋಡೋಣ. ನೀವು ನಂಬಿರೋ ದೇವರಿಂದ ದ ಮೂನ್ ಕಾರ್ಡ್ ಬಂದಿದೆ. ನೀವೇನೇ ಕ್ವಶನ್ ಕೇಳಿದರೂ ಕೂಡ ಸದ್ಯಕ್ಕೆ ನೋ ಅಂತ ಹೇಳ್ತೀನಿ. ಓಕೆ, ನೆಗೆಟಿವ್ ಕಾರ್ಡ್ಸ್ ಬಂದಿದೆ. ನೀವು ಮೇ ಬಿ ತುಂಬ ಜನ ಏನು ಮಾಡಿದ್ದೀರಾ, ಥರ್ಡ್ ಪಾರ್ಟಿ ಇದ್ದಾರಾ ಇಲ್ವಾ ಈ ರೀತಿ ಕೇಳಿದ್ದೀರಾ. ಥರ್ಡ್ ಪಾರ್ಟಿ ಇದ್ದಾರಾ ಇಲ್ವಾ ಅಂತ ನೀವು ಕೇಳಿದ್ರೆ ಎಸ್ ಇದ್ದಾರೆ ಅಂತ ಹೇಳ್ತೀನಿ. ಓಕೆ, ಬಟ್ ನನ್ನ ಪರ್ಸನ್ ಲಾಯಲ್ ಇದ್ದಾರಾ ಅಂತ ನೀವು ಕೇಳ್ತಾ ಇದ್ದರೆ ನೋ. ಓಕೆ, ನಿಮ್ಮಿಬ್ಬರ ಮಧ್ಯ ಥರ್ಡ್ ಪಾರ್ಟಿ ಇದ್ದಾರೆ. ನೀವು ಹೇಗೆ ಕ್ವಶನ್ ಕೇಳ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಬಟ್ ನೀವೇನೇ ಕ್ವಶನ್ ಕೇಳಿದರೂ ಕೂಡ ನೋ. ಹಾಗೆಯೇ ಇಲ್ಲಿ
ಹಣನ ಇನ್ವೆಸ್ಟ್ ಮಾಡ್ಬೋದಾ, ಅಥವಾ ನಾನು ಈ ಜಾಬ್ನ ಜಾಯಿನ್ ಆಗ್ಬೋದಾ, ಈ ಕೋರ್ಸ್ನ ನಾನು ತೊಗೋಬೋದಾ, ಈ ರೀತಿ ನೀವು ಕ್ವಶನ್ ಮಾಡಿದರೆ ಬೇಡ ಅಂತ ಹೇಳ್ತೀನಿ. ಯಾಕಂದರೆ ಇಲ್ಲಿ ಲಾಸ್ ಕಾಣಿಸ್ತಾ ಇದೆ ನನಗೆ. ಸದ್ಯಕ್ಕೆ ನೀವು ಯಾವ್ದು ಕ್ವಶನ್ ಕೇಳಿದ್ದೀರಾ ನೋಡಿ, ಆ ಒಂದು ಕ್ವಶನ್ ರಿಲೇಟೆಡ್ ನಿಮಗೆ ಅಷ್ಟೊಂದು ಸರಿಯಾದ ಟೈಮ್ ಅಲ್ಲ ಅಂತ ಹೇಳ್ತೀನಿ. ಅದು ಯಾವುದೇ ಕ್ವಶನ್ ಆಗಿರ್ಬೋದು, ಲವ್, ಕೆರಿಯರ್, ಮನಿ, ಹೆಲ್ತ್ ಬಗ್ಗೆ ಕೂಡ ಆಗಿರಬಹುದು. ಓಕೆ, ಆದಷ್ಟು ನೋ ಅನ್ನೋ ಎನರ್ಜಿ ನನಗೆ ಕಾಣಿಸ್ತಾ ಇದೆ. ಸದ್ಯಕ್ಕೆ ನೆಗೆಟಿವ್ ಎನರ್ಜೀಸ್ ತುಂಬ ಇದೆ. ನೀವೇನೇ ಕ್ವಶನ್ ಮಾಡಿರಿ, ಕೆಲವೊಬ್ಬರು ಸತ್ಯ ಹೇಳ್ತಾ ಇದ್ದಾರಾ, ಈ ಒಂದು ಪರ್ಸನ್ ನನಗೆ ಹೇಳಿರೋದು ಸತ್ಯನಾ ಅಂತ ನೀವು ಕೇಳ್ತಾ ಇದ್ದರೆ ನೋ, ಅವರೇನೋ ಮುಚ್ಚಿಡ್ತಾ ಇದ್ದಾರೆ, ಏನೋ ರಹಸ್ಯ ಮಾಡ್ತಾ ಇದ್ದಾರೆ ಅನ್ನೋ ಎನರ್ಜಿ ನನಗೆ ಇಲ್ಲಿ ಕಾಣಿಸ್ತಾ ಇದೆ. ಹಾಗೆಯೇ ಇಲ್ಲಿ ಕೆಲವೊಬ್ಬರು ಏನು ಕ್ವಶನ್ ಮಾಡಿದ್ದೀರಾ ಅಂದರೆ, ಈ ಪರ್ಸನ್ ನಂಗೆ ಸರಿನಾ, ಲಾಯಲ್ ಆಗಿದ್ದಾರಾ, ಕಮಿಟ್ಮೆಂಟ್ ಕೊಡ್ತಾರಾ ಅಂತಲೂ ಕೇಳಿರ್ಬೋದು. ನೋ ಅಂತ ಹೇಳ್ತೀನಿ. ಲಾಯಲ್ ಇಲ್ಲ, ಥರ್ಡ್ ಪಾರ್ಟಿ ಎನರ್ಜಿ ಇದೆ. ಕಮಿಟ್ಮೆಂಟ್ ಕೊಡ್ತಾರಾ ಇಲ್ವಾ, ನೋ. ಹಾಗೆಯೇ ಮ್ಯಾರೇಜ್ ಆಗುತ್ತಾ ಇಲ್ವಾ, ಸೊ ಮ್ಯಾರೇಜ್ ಆಗೋ ಚಾನ್ಸಸ್ ತುಂಬ ಕಡಿಮೆ ಇದೆ. ಮದರ್ ಇಶ್ಯೂಸ್ ತುಂಬ ಜಾಸ್ತಿ ಇದೆ. ನಿಮ್ಮ ಅಥವಾ ನಿಮ್ಮ ಪರ್ಸನ್ ಅವರ ಮದರ್ ನಿಮ್ಮ ಮದುವೆಗೆ ಅಥವಾ ನಿಮ್ಮ ರಿಲೇಷನ್ಶಿಪ್ಗೆ ಥರ್ಡ್ ಪಾರ್ಟಿ, ಇವರು ಕೂಡ ಥರ್ಡ್ ಪಾರ್ಟಿ ಆಗಿರ್ಬೋದು. ಓಕೆ, ನೀವೇನೇ ಕ್ವಶನ್ ಕೇಳಿರಿ ನೋ ಅಂತ ಹೇಳ್ತೀನಿ. ಓಕೆ, ಯೂನಿವರ್ಸ್ ನಿಮಗೆ ಈ ಸೈನ್ನ ಕೊಟ್ಟು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದೆ. ಸೊ ನಿಮಗೆ ಅದು ಒಳ್ಳೆಯದಲ್ಲ, ನೀವು ಮಾಡಬೇಡಿ ಅನ್ನೋ ಒಂದು ಸೈನ್ ನಿಮ್ಗೆ ಕೊಡ್ತಾ ಇರೋದು ಈ ರೀಡಿಂಗ್ ಮೂಲಕ. ಥ್ಯಾಂಕ್ ಯು ಯೂನಿವರ್ಸ್ ಅಂತ ಕಮೆಂಟ್ ಮಾಡಿ. ಹಾಗೆಯೇ ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ರೀಡಿಂಗ್ನ ನೀವು ಬುಕ್ ಮಾಡ್ಕೋಬೋದು. ಈ ವಿಡಿಯೋನ ಲೈಕ್ ಮಾಡಿ ನಿಮಗೆ ಈ ರೀಡಿಂಗ್ ಇಷ್ಟ ಆಗಿದ್ದರೆ. ಹಾಗೆಯೇ ನೆಕ್ಸ್ಟ್ ಫೈಲ್, ಥರ್ಡ್ ಫೈಲ್, 3ನೇ ಕ್ವಶನ್ನ ಯಾರೆಲ್ಲ ಚೂಸ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಏನಿದೆ ಅಂತ ನೋಡೋಣ. ನಿಮ್ಮ ಪ್ರಶ್ನೆಗೆ ಎಸ್ ಆರ್ ನೋ ಯೂನಿವರ್ಸ್ ಕಡೆಯಿಂದ, ನೀವು ನಂಬಿರೋ ದೇವರಿಂದ ಯಾವ ಒಂದು ಆನ್ಸರ್ ಸಿಗ್ತಾ ಇದೆ ಅಂತ ನೋಡೋಣ. ಯಾರ್ಯಾರೆಲ್ಲ ರೋಸ್ ಕಾರ್ಡ್ಸ್ ಥರ್ಡ್ ಫೈಲ್ನ ಚೂಸ್ ಮಾಡಿದ್ದೀರಾ, ನಿಮ್ಮ ಪ್ರಶ್ನೆಗೆ ಉತ್ತರ ಏನಿದೆ ಅಂತ ನೋಡೋಣ. ಥರ್ಡ್ ಫೈಲ್, 3ನೇ ಕ್ವಶನ್ ನೀವೇನು ಕೇಳಿದ್ದೀರಾ, ನಿಮ್ಮ ಪ್ರಶ್ನೆಗೆ ಉತ್ತರ ಯೂನಿವರ್ಸ್ ಕಡೆಯಿಂದ, ನೀವು ನಂಬಿರೋ ದೇವರಿಂದ. ವೀಲ್ ಆಫ್ ಫಾರ್ಚ್ಯೂನ್ ಬಂದಿದೆ. ಕಂಗ್ರ್ಯಾಚುಲೇಷನ್ಸ್, ತುಂಬ ಪಾಸಿಟಿವ್ ಕಾರ್ಡ್ ಸಿಕ್ಕಿದೆ. ಓಕೆ, ಸದ್ಯಕ್ಕೆ ನೀವು ಸಕ್ಸಸ್ ಬಗ್ಗೆ ಕೇಳಿದ್ದೀರಾ ಅಂತ ಅನಿಸ್ತಾ ಇದೆ. ಈ ಒಂದು ಫೈಲ್ನ ಯಾರ್ಯಾರೆಲ್ಲ ಚೂಸ್ ಮಾಡಿದ್ದೀರಾ, ಸಕ್ಸಸ್ ಬಗ್ಗೆ ಕೇಳಿದ್ದೀರಾ ಅಂತ ಅನಿಸ್ತಾ ಇದೆ. ಹಾಗೆಯೇ ಟೀಮ್ ವರ್ಕ್ ಮಾಡ್ಬೋದಾ, ನನ್ನ ಲಕ್ ಚೆನ್ನಾಗಿದೆಯಾ, ಈ ರೀತಿ ಕ್ವಶನ್ನ ನೀವು ಕೇಳಿರ್ಬೋದು. ಹಾಗೆಯೇ ತುಂಬ ಜನ ಇಲ್ಲಿ ನನ್ನ ಪರ್ಸನ್ ವಾಪಸ್ ಬರ್ತಾರಾ, ರೀಕನ್ಸಿಲೇಷನ್ ಆಗುತ್ತಾ, ಈ ರೀತಿ ಕ್ವಶನ್ನ ಕೇಳಿದ್ದೀರಾ ಅಂತ ಅನ್ನೋ ಎನರ್ಜಿ ನಂಗೆ ಸಿಗ್ತಾ ಇದೆ. ಓಕೆ, ಖಂಡಿತ ರೀಕನ್ಸಿಲೇಷನ್ ಆಗೋ ಚಾನ್ಸಸ್ ಇದೆ ವೀಲ್ ಆಫ್ ಫಾರ್ಚ್ಯೂನ್ ಬಂದಿರೋದ್ರಿಂದ. ಹಾಗೆಯೇ ಈ ಪರ್ಸನ್ ಒಳ್ಳೆಯವರ ಅಂತ ಕೇಳಿದ್ರು ಎಸ್ ಅಂತ ಹೇಳ್ತೀನಿ. ವರ್ಕ್ ಬಗ್ಗೆ ಅಥವಾ ಜಾಬ್ ಬಗ್ಗೆ ಕೇಳಿದ್ರು ಕೂಡ ಎಸ್ ಸಿಗೋ ಚಾನ್ಸಸ್ ತುಂಬ ಇದೆ. ಓಕೆ, ನೀವೇನು ಕೇಳಿದ್ದೀರಾ ನೋಡಿ ಆ ಕ್ವಶನಲ್ಲಿ ಸಕ್ಸಸ್ ಇದೆ ಅಂತ ಹೇಳ್ಬೋದು. ಮ್ಯಾರೇಜ್ ಬಗ್ಗೆ ಆಗಿರ್ಬೋದು, ಒಂದು ಪರ್ಸನ್ ಬಗ್ಗೆ ಆಗಿರ್ಬೋದು, ಕೆರಿಯರ್, ಫೈನಾನ್ಸ್, ನೀವೇನೇ ಕ್ವಶನ್ ಕೇಳಿರಿ ಅದು ಎಸ್ ಅಂತ ಹೇಳ್ತೀನಿ ಆ ಒಂದು ಕ್ವಶನ್ಗೆ. ಓಕೆ, ತುಂಬ ಪಾಸಿಟಿವ್ ಕಾರ್ಡ್ ಬಂದಿದೆ. ನಾನು ಹಣನ ಇನ್ವೆಸ್ಟ್ ಮಾಡ್ಬೋದು ಅಥವಾ ಈ ಜಾಬ್ನ ಮಾಡ್ಬೋದಾ, ಈ ಕೆಲಸನ ನಾನು ಸೆಲೆಕ್ಟ್ ಮಾಡ್ಕೋಬೋದಾ ಅಂದರೆ ಎಸ್ ಮಾಡ್ಬೋದು. ಇದರಿಂದ ನಿಮ್ಮ ಲಕ್ ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು, ನಿಮ್ಮ ಫೇವರ್ಗೆ ಆಗುತ್ತೆ ಅಂತ ಹೇಳ್ಬೋದು. ಹಾಗೆಯೇ ಕೆಲವೊಬ್ಬರು ತುಂಬ ಜನ ಇಲ್ಲಿ ಕೋರ್ಟ್ ಕೇಸಲ್ಲಿ ಕೂಡ ಇರ್ಬೋದು. ಈ ಕೇಸ್ ನಮ್ಮ ಕಡೆ ಆಗುತ್ತಾ, ನಮಗೆ ನ್ಯಾಯ ಸಿಗುತ್ತಾ ಅನ್ನೋದು ನಿಮ್ಮ ಕ್ವಶನ್ ಆಗಿದ್ದರೆ ಎಸ್, ನಿಮಗೆ ಒಳ್ಳೆ ಟೈಮ್ ಬರ್ತಾ ಇದೆ, ಸಕ್ಸಸ್ ಸಿಗ್ತಾ ಇದೆ ನಿಮಗೆ. ಹಾಗೆಯೇ ತುಂಬ ಜನರಿಗೆ ಇಲ್ಲಿ ನೀವೇನೇ ಕ್ವಶನ್ ಕೇಳಿರ್ಬೋದು ಎಸ್ ಅಂತ ಹೇಳ್ತೀನಿ. ಮ್ಯಾರೇಜ್ ಅಥವಾ ರೀಯೂನಿಯನ್ ಬಗ್ಗೆ ಆಗಿರ್ಬೋದು, ಅಥವಾ ಈ ಪರ್ಸನ್ ಚೇಂಜ್ ಆಗ್ತಾರಾ, ಅಥವಾ ನನ್ನ ಲೈಫ್ ಒಳ್ಳೆ ರೀತಿಯಿಂದ ಚೇಂಜ್ ಆಗುತ್ತಾ, ನಾನು ಚೆನ್ನಾಗಿರ್ತೀನ ಮುಂದೆ, ಈ ರೀತಿಯೂ ನೀವು ಕೇಳಿರ್ಬೋದು. ಸೊ ನೀವೇನೇ ಕ್ವಶನ್ ಕೇಳಿದ್ರು ಎಸ್ ಅಂತ ಹೇಳ್ತೀನಿ. ಈ ಫೈಲ್ನ ಯಾರೆಲ್ಲ ಚೂಸ್ ಮಾಡಿದ್ದೀರಾ, ನಿಮ್ಮ ಒಂದು ಆನ್ಸರ್ ಎಸ್. ಈ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆಯೇ ನಿಮಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಸ್ಕ್ರೀನ್ ಮೇಲ್ಗಡೆ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ರೀಡಿಂಗ್ನ ನೀವು ಬುಕ್ ಮಾಡ್ಕೋಬೋದು. ಈ ರೀಡಿಂಗ್ ಇಷ್ಟ ಆಗಿದರೆ ಹಾಗೆಯೇ ಕಮೆಂಟ್ ಮಾಡಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ, ವಿಡಿಯೋನ ಲೈಕ್ ಮಾಡಿ. ಇನ್ನೂ ಯಾರಾದರೂ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ಥರ ರೀಡಿಂಗ್ಸ್ ಬೇಕು ಅಂದರೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಥ್ಯಾಂಕ್ ಯು ಯೂನಿವರ್ಸ್. ಕಮೆಂಟ್ ಮಾಡಿ ಯಾವ ಫೈಲ್ ಚೂಸ್ ಮಾಡಿದ್ದೀರಾ, ರೆಸ್ನೆಟ್ ಆಯಿತಾ ಇಲ್ವಾ ಅಂತ. ಹಾಗೆ ಮತ್ತೆ ನೆಕ್ಸ್ಟ್ ರೀಡಿಂಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.